ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪಾಲಕ್ ಸೊಪ್ಪಿಂದ ಒಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಜೊತೆಗೆ ಪಾಲಕ್ ಸೊಪ್ಪಿನ ಯೂಸಸ್ ಕೂಡ ತಿಳಿಸ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ಒಂದು ಕಟ್ನಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ, 50 ಗ್ರಾಮ್ನಷ್ಟು ತೊಗರಿಬೇಳೆ, 1 ಟೊಮ್ಯಾಟೊ, 8 ಎಸಳು ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ ಹಾಗೂ 3 ಹಸಿಮೆಣಸಿನ್ಕಾಯಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಗೂ ಕರಿಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಪಾಲಕ್ ಸೊಪ್ಪಿನಲ್ಲಿ ಆಗುವಂತಹ ಯೂಸಸ್ ಕೂಡ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡೋಣ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು, ಅದರ ಯೂಸಸ್ ಏನೇನು ಅಂತ. ಕುಕ್ಕರ್ನ ತೊಗೊಂಡು 2 ಗ್ಲಾಸ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಪಾಲಕ್ ಸೊಪ್ಪು ಏನು ಮಾಡ್ತಾರೆ ಅಂದರೆ, ಡಯಟ್ ಮಾಡೋರು ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಏನು ಹೇಳ್ಬೋದು ಅಂತಂದರೆ, ಈ ಪಾಲಕ್ ಸೊಪ್ಪು ಹಲವು ಕಾಯಿಲೆಗಳ ನಿಯಂತ್ರಣಕ್ಕೆ ಪಾಲಕ್ ಸೊಪ್ಪನ್ನ ಬಳಸ್ತಾರೆ. ಇದು ಭಾರಿ ಒಳ್ಳೆಯದು ನಮ್ಮ ದೇಹಕ್ಕೆ. ಮಾತ್ರ ಹೇಳಬೇಕು ಅಂದರೆ, ಪಾಲಕ್ ಸೊಪ್ಪು ಸಾಕಷ್ಟು ಪೌಷ್ಟಿಕಾಂಶ ನೀಡುತ್ತೆ ನಮ್ಮ ದೇಹಕ್ಕೆ. ಜೊತೆಗೆ ನಮ್ಮ ಕಣ್ಣಿನ ದೃಷ್ಟಿನ ಕೂಡ ಚೆನ್ನಾಗಿರುವಂತೆ ಮಾಡ್ತೈತೆ, ದೃಷ್ಟಿ ಶಕ್ತಿನ ಕೂಡ ಹೆಚ್ಚಿಸುತ್ತೆ. ಇದು BP ಕಂಟ್ರೋಲ್ ಮಾಡುತ್ತೆ. ಹೇಳಬೇಕು ಅಂದರೆ, ಹಾರ್ಟ್ ಅಟ್ಯಾಕ್ ಆದವ್ರಿಗೂ ಕೂಡ ಇದು ಅಪಾಯನ ಕಡಿಮೆ ಮಾಡುತ್ತೆ. ಹೇಳಬೇಕು ಅಂದರೆ, ಪಾಲಕ್ ಸೊಪ್ಪು ಕ್ಯಾನ್ಸರ್ ರೋಗಿಗೆ ದಿವ್ಯ ಔಷಧ ಅಂತ ಹೇಳ್ಬೋದು ನಾವು. ಯಾಕಂದರೆ ಕ್ಯಾನ್ಸರ್ ಕಣಗಳನ್ನ ಕೊಲ್ಲುವಂಥ ಶಕ್ತಿ ಈ ಪಾಲಕ್ ಸೊಪ್ಪಿನಲ್ಲಿ ಇರ್ತದೆ. ಜೊತೆಗೆ ಕೊಲೆಸ್ಟ್ರಾಲ್ ಕರಗಿಸುವಂಥ ಶಕ್ತಿ ಕೂಡ ಪಾಲಕ್ ಸೊಪ್ಪಿನಲ್ಲಿ ಇರ್ತೈತೆ. 1 ಟೊಮ್ಯಾಟೊ, 8 ಎಸಳು ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, 3 ಹಸಿಮೆಣಸಿನಕಾಯಿ, ಜೊತೆಗೆ ಸ್ವಚ್ಛ ಮಾಡಿರುವಂತಹ ಬೇಳೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ನ ಕೂಗಿಸ್ಕೊಬೇಕಾಗ್ತದೆ. ಕುಕ್ಕರ್ ಏರ್ಔಟ್ ಆದಮೇಲೆ ಫ್ರೆಂಡ್ಸ್, ಅದನ್ನು ಸಪ್ರೇಟ್ ಮಾಡಿ, ವಾಟರ್ನ ಸಪ್ರೇಟ್ ಮಾಡಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಕುಕ್ಕರ್ನಲ್ಲಿರುವಂತಹ ಐಟಮ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗ್ತದೆ. ಒಂದು ಪಾತ್ರೆಗೆ 3 ಸ್ಪೂನಷ್ಟು ಆಯಿಲ್ ಹಾಗೂ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ, ನಂತರ ಅರ್ಧ ಈರುಳ್ಳಿ ಏನು ತೊಗೊಂಡಿರ್ತೀವಿ ನಾವು ಕುಕ್ಕರ್ಗೆ ಮುಂಚೆನೇ ಹಾಕ್ಕೊಂಡಿರ್ತೀವಿ, ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆಗೆ ತೊಗೊಳ್ಬೇಕು. ಸಣ್ಣದಾಗಿ ಹಚ್ಚಿಟ್ಕೊಂಡು ನಾವು ಅದನ್ನು ಕೆಂಪು ಬಣ್ಣ ಬರ್ತಕ್ಕ ಹುರ್ಕೊಬೇಕಾಗ್ತೈತೆ ಫ್ರೆಂಡ್ಸ್. ಇಲ್ಲಿ ಹಿಂಗೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಹಾಗೇನಾರ ಇರ್ಬೋದು. ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಕೂಡ ಎನ್ರಿಚ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹಿಂಗನ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾವು ಸೊಪ್ಪನ್ನು ಸ್ಮ್ಯಾಶ್ ಮಾಡಿರ್ತೀವಲ್ಲ, ಅದನ್ನು ಒಗ್ಗರಣೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸಿ, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ, ಫ್ರೆಂಡ್ಸ್ ಈಗ ನಾನು ಸಾಂಬಾರು ಕುದ್ದಾಗಿದೆ, ರೆಡಿಯಾಗಿದೆ. ಸಾಂಬಾರನ್ನ ಸರ್ವ್ ಮಾಡ್ತಾ ಇದ್ದೀನಿ ಒಂದು ಪ್ಲೇಟ್ಗೆ. ಈ ಸಾಂಬಾರು ಅನ್ನದ ಜೊತೆಗೆ ಇಲ್ಲ ಚಪಾತಿ ಜೊತೆಗೆ ಕೂಡ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪಾಲಕ್ ಸೊಪ್ಪಿನಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ನೀವು ಕೂಡ ವಾರಕ್ಕೆ ಒಂದ್ಸಲನಾರ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿ, ಜೊತೆಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.